ನನಗೂ ಅನಿಸ್ತು ಪ್ರತಾಪ್ ಸಿಂಹನ ಯಾಕೆ ಒದ್ದೊಳಕ್ಕೆ ಹಾಕ್ಲಿಲ್ಲ ನಮ್ಮ ಸಾಹೇಬ್ರು ಅಂತ ನನಗೂ ಅನಿಸ್ತು. ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ, ನಾವು ಯಂಗ್ಸ್ಟರ್ಸು. ನನಗನ್ನಿಸ್ತು ನನಗೆ ಅವಕಾಶ ಇದ್ದಿದ್ರೆ ಇವ್ನು ಒದ್ದೊಳಕ್ಕೆ ಹಾಕ್ಬಿಡ್ಬೇಕಾಗಿತ್ತು ಅಂತ. ಮತ್ತೆ ಯೋಚನೆ ಮಾಡಿದೆ, ಬ್ಲಡ್ ಬಾಯ್ಲ್ ಮಾಡ್ಕೊಂಡ್ರೆ ರಾಜ್ಯ ನಡ್ಸೋಕ್ಕಾಗಲ್ಲ, ಈ ಹೆಡ್ಡನ್ನ ಕೂಲಾಗಿ ಇಟ್ಕೋಬೇಕು ಅಂತ. ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬ್ರು ಎಲ್ಲ ಪೇಷನ್ಸ್ ಇದ್ದಾರೆ. ಆದರೂ ರಾತ್ರಿ FIR ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ, ಮೈಸೂರು ಸ್ಟೇಷನಲ್ಲಿ FIR ಆಗಿದೆ. ನಾನು ಇಂಥ ಅಯೋಗ್ಯ ಆಚೆ ಇದ್ರೆ ಈತನ ದ್ವೇಷಕಾರಿ ಅಲ್ಲ, ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ. ದೇಶಕ್ಕೆ ಅವ್ರದ್ದು ಕೊಡುಗೆ ಇದೆ ರೀ. ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರಾ? ಅಬ್ದುಲ್ ಕಲಾಂ ಅವರು ಇವತ್ತು ಮಿಸೈಲ್ ಮ್ಯಾನ್ ಆದ್ರು, ಅವ್ರು ಯಾವ ಸಮುದಾಯದವ್ರಿ? ಇವತ್ತು ನಮಗೆ ಪೋಖ್ರಾನ್ 2 ಸಕ್ಸಸ್ ಆಗಿದೆ ಅಬ್ದುಲ್ ಕಲಾಂ ಅವರಿಂದ. ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವ್ರು 2002 to 2007 ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಈ ದೇಶಕ್ಕೆ ಬಹಳಷ್ಟು ಯೋಜನೆಗಳನ್ನ ಅದಕ್ಕೆ ಅಂಕಿತ ಅಂದ್ರೆ ಸೈನ್ ಹಾಕಿದ್ರು. ಅವರು ಮುಸ್ಲಿಂ ಸಮುದಾಯದವ್ರಲ್ವಾ? ನೀವು ಸಮುದಾಯನೆಲ್ಲ ಟಾರ್ಗೆಟ್ ಮಾಡಿದ್ರೆ ನಾನು ಹೇಳೋದಿಷ್ಟೇ, ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು, ಎಲ್ಲ ಪಾಠ ಕಲಿಸ್ಬೇಕಾಗುತ್ತೆ. ನಮ್ಮ ಸರ್ಕಾರ ನಿನಗೆ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ.